ವೆಲ್ಕಮ್ ಬ್ಯಾಕ್. ಬ್ರೇಕ್ ನಂತರ ಮತ್ತೆ ಸ್ವಾಗತ. ನೋಡಿ, ಒಂದೇ ಮಾತರಂ ಅಂತಂದ್ರೆ ಇದು ತಪ್ಪ. ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂದ್ರೆ ನಮ್ಮ ದೇಶದಲ್ಲಿ ಅದೊಂದು ಕ್ರಿಮಿನಲ್ ಚಟುವಟಿಕೆ ಆಗ್ಬಿಡುತ್ತೆ. ಯಾಕಂದ್ರೆ ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದು ಘಟನೆ ಆಗಿದೆ. ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೆ ಧಮಕಿ ಹಾಕಲಾಗಿದೆ. ಘೋಷಣೆ ಕೂಗಿದ ವಿದ್ಯಾರ್ಥಿಗೆ ಬೆದರಿಕೆ ಆರೋಪ ಇದೆ. ಕಾಲೇಜು ಪ್ರಾಂಶುಪಾಲರು ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಇದು ಚಿಟಗುಪ್ಪದಲ್ಲಿರುವಂತಹ ಶಾಹೀನ್ ಕಾಲೇಜಿನಲ್ಲಾಗಿರುವಂಥ ಘಟನೆ. ಕಾಲೇಜಿನ ಪ್ರಿನ್ಸಿಪಾಲ್ ವಿರುದ್ಧ ಎಫ್ಐಆರ್ ಆಗಿದೆ. ಬೀದರ್ ಜಿಲ್ಲೆಯ ಚಿಟಗುಪ್ಪದಲ್ಲಿರುವಂತಹ ಶಾಹೀನ್ ಕಾಲೇಜಿನ ಪ್ರಾಂಶುಪಾಲ ಅಬ್ದುಲ್ ಹಕೀಂ ವಿರುದ್ಧ ಕೇಸ್ ಆಗಿದೆ. ಈಗ ಕಾರಣ ಕೇಳ್ತಿದ್ರೇ ಶಾಕ್ ಆಗ್ತಿದೆ. ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರೆ ಎನ್ನುವಂತಹ ಆರೋಪ. ವಿದ್ಯಾರ್ಥಿಗಳು ಬೋಲ್ ಭಾರತ್ ಮಾತಾ ಕಿ ಜೈ ಅಂತಾರೆ. ಭಾರತ ಮಾತೆಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಇವರೆಲ್ಲ ಯಾವ ಸೀಮೆಯ ಪ್ರಾಂಶುಪಾಲರು ಅಂತ. ಆ ಕಾಲೇಜಿನ ಹೆಸರು ಚಿಟಗುಪ್ಪದಲ್ಲಿರುವಂಥ ಶಾಹೀನ್ ಕಾಲೇಜ್. ಈ ಕಾಲೇಜಿನಲ್ಲಾಗಿರುವಂಥ ಘಟನೆ. ವಿದ್ಯಾರ್ಥಿಗಳು ದೇಶದ ಪರವಾಗಿ ಭಾರತ ಮಾತೆಗೆ ಒಳ್ಳೇದಾಗ್ಲಿ ಅಂತ ಭಾರತ ಮಾತಾ ಕಿ ಜೈ ದೇಶ ಪ್ರೇಮವನ್ನು ವ್ಯಕ್ತಪಡಿಸಿದ್ರೆ, ಅದರಲ್ಲೂ ಕೂಡ ಆಗಸ್ಟ್ ತಿಂಗಳಲ್ಲಿ ಮೊನ್ನೆಯಷ್ಟೇ 80ನೇ ಸ್ವಾತಂತ್ರ್ಯವನ್ನ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ. ಹರ್ ಘರ್ ತಿರಂಗ ಅಂತ ಹೇಳಿದ್ದೀವಿ. ನಂತರದಲ್ಲಿ ಇತ್ತೀಚೆಗಷ್ಟೇ ಒಂದೇ ಮಾತರಂಗೆ ಕಾನೂನುಬದ್ಧವಾಗಿ ರಾಷ್ಟ್ರಗೀತೆಯ ಮಾನ್ಯತೆಯನ್ನ ಪಡ್ಕೊಂಡಿರೋ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬೀದರ್ನ ಕಾಲೇಜ್ನಲ್ಲಿ ಶಾಹೀನ್ ಕಾಲೇಜ್, ಆ ಕಾಲೇಜಿನ ಪ್ರಿನ್ಸಿಪಾಲ್ ವಿದ್ಯಾರ್ಥಿಗಳ ಮೇಲೆ ಕ್ರಮ ತೆಗೆದುಕೊಳ್ತಾರಂತೆ. ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕ್ತಾರಂತೆ. ನೋಡಿ, ಯಾವ ದೇಶದಲ್ಲಿದ್ದೀವಿ ನಾವು, ಯಾವ ಹಂತದಲ್ಲಿದ್ದೀವಿ ಇಂಥ ವಿಚಾರ ಅಂತ. ಪ್ರಿನ್ಸಿಪಾಲ್ ನಡೆಗೆ ಈಗ ತೀವ್ರ ವಿರೋಧಗಳು ವ್ಯಕ್ತವಾಗ್ತಿದೆ. ಅವ್ರ ಮೇಲೆ ಎಫ್ಐಆರ್ ಆಗಿದೆ, ಕೇಸ್ ಆಗ್ಬಿಟ್ಟಿದೆ. ಆ ಪ್ರಿನ್ಸಿಪಾಲ್ ಹೆಸರು ಅಬ್ದುಲ್ ಹಕೀಂ ಅಂತ. ವಿದ್ಯಾರ್ಥಿಗಳ ನೋಡಿ, ಆ ವಿದ್ಯಾರ್ಥಿಗಳ ದೂರು ಬಹಳ ಸ್ಪಷ್ಟವಾಗಿ ವಿವರವಾಗಿ ಬರೀತಾರೆ. ನಮ್ಗೆ ಏನಾಯ್ತು, ಯಾಕೆ ಹೀಗಾಯ್ತು ಅಂತ. ನಮ್ಮ ರಾಜ್ಯದಲ್ಲೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ದವ್ರನ್ನ ಸುಮ್ಮನೆ ಹೋದವ್ರು ನೋಡಿದ್ದೀವಿ. ಅವ್ರ ಮೇಲೆ ಏನು ಕ್ರಮ ಆಯಿತು ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿದ್ದಂಥ ಸರ್ಕಾರ ಈ ಕ್ಷಣದವರೆಗೂ ಕೂಡ ನಮ್ಮದೇ ಕಣ್ಣಳತೆಯಲ್ಲೇ ಅಥವಾ ಕೂಗಳತೆಯಲ್ಲೇ ಇರುವಂಥವರು ಪಾಕಿಸ್ತಾನಕ್ಕೆ ಘೋಷಣೆ ಕೂಗ್ದಾರ ಮೇಲೆ ಇಂಥ ಕ್ರಮ ತಗೊಂಡ್ವಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವರ ಪರವಾಗಿ ಸಮರ್ಥನೆ ಮಾಡಿರೋ ರಾಜಕೀಯ ನಾಯಕರು ನೋಡಿದ್ದೀವಿ. ವಿಧಾನಸೌಧದ ಆವರಣದಲ್ಲಿ ಅಂಥ ಹೇಳಿಕೆಗಳು ಮೊಳಗಿತ್ತು. ರಾಜಕೀಯ ಟೀಕೆ ಅಥವಾ ಹೇಳಿಕೆಗಳು ಏನಾದರೂ ಸಾವಿರ ಮಾಡಿಕೊಳ್ಳಿ, ಆದರೆ ಭಾರತ ಮಾತೆಗೆ ಜೈ ಅಂದಿದ್ದಕ್ಕೆ, ಒಂದೇ ಮಾತರಂ ಅಂದಿದ್ದಕ್ಕೆ ಕ್ರಮ ಎಲ್ಲಾದರೂ ಆಗುತ್ತಾ ಅಂತಂದ್ರೆ ನಮ್ಮದೇ ರಾಜ್ಯದಲ್ಲಾಗಿದೆ, ಬೀದರ್ನಲ್ಲಿ ಚಿಟಗುಪ್ಪದಲ್ಲಾಗಿದೆ, ಅದು ಕಾಲೇಜ್ನಲ್ಲಿ. ದೇಶ ಪ್ರೇಮ ಅಥವಾ ದೇಶದ ಜವಾಬ್ದಾರಿಗಳು ನಾವು ಹೇಗಿರಬೇಕು ಅಂತ ಹೇಳಿಕೊಡ್ಬೇಕಾದಂಥ ಈ ಶಿಕ್ಷಕ ಈಗ ಶಿಕ್ಷೆಗೊಳಗಾಗ್ತಿದ್ದಾನೆ. ಆತನ ಮೇಲೆ ಎಫ್ಐಆರ್ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ. ಅವತ್ತು ಏನೇನಾಯಿತು, ವಿದ್ಯಾರ್ಥಿಗಳ ದೂರ ಏನು ಹೇಳುತ್ತೆ, ಅವೆಲ್ಲವನ್ನ ನಾವು ಗಮನಿಸ್ತಾ ಹೋಗೋಣ. ಈ ಘಟನೆ ನಿಜಕ್ಕೂ ಎಚ್ಚೆತ್ಕೊಳ್ಬೇಕಾದಂಥ ಕೇಸ್ ಇದು. ನೋಡಿ, ವಿದ್ಯಾರ್ಥಿಯ ತಂದೆ ಹಿರೋಬಾ ಗೌಳಿ ದೂರಿನ ಅನ್ವಯ ಕೇಸ್ ಆಗಿರೋದು. ಸ್ವಾತಂತ್ರ್ಯೋತ್ಸವದ ದಿನ ರಾಷ್ಟ್ರ ಧ್ವಜಾರೋಹಣದ ಬಳಿಕ ಈ ಘಟನೆಯಾಗಿರೋದು. ಸ್ವಾತಂತ್ರ್ಯೋತ್ಸವ ದಿನವೇ ನೋಡಿ, ಸ್ವಾತಂತ್ರ್ಯೋತ್ಸವದಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಮ್ಮ ಕಾಲೇಜ್ನಲ್ಲಿ ನಡೆಯಲ್ಲ, ಈ ರೀತಿ ಕೂಗಬೇಡ ಅಂತ ಹೇಳ್ತಾರಂತೆ. PUC ವಿದ್ಯಾರ್ಥಿ ಸಾಗರ್ ಗೌಳಿ ಎಂಬಾತನಿಂದ ಘೋಷಣೆ ಕೂಗೋದಾಗುತ್ತೆ. ಇದು ಒಂದು ಧಾರ್ಮಿಕ ಸಮುದಾಯಕ್ಕೆ ಸೇರಿರುವಂತ ಘೋಷಣೆಯಂತೆ. ಇನ್ನೊಮ್ಮೆ ಕೂಗಬೇಡಿ ಅಂತ ಅಬ್ದುಲ್ ಹಕೀಂ ಪ್ರಿನ್ಸಿಪಾಲ್ ಹೇಳಿದಾರಂತೆ. ನೋಡಿ, ಈ ಹೇಳಿಕೆಗಳನ್ನ ಕೊಡ್ತಾ ಇರುವುದು ಯಾವ ವಿದ್ಯಾರ್ಥಿ ಸ್ವತಂತ್ರೋತ್ಸವದ ದಿನ, ನಮ್ಮ ದೇಶಕ್ಕೆ ಸ್ವತಂತ್ರೋತ್ಸವ, ಅದು 80ನೇ ಸ್ವತಂತ್ರೋತ್ಸವ ದಿನ ಆಚರಣೆ ಮಾಡೋ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಕಾಲೇಜಿನ ಅಥವಾ ಶಾಲೆಯ ಆವರಣದಲ್ಲೇ ಭಾರತ ಮಾತೆಗೆ ಒಳ್ಳೇದಾಗಲಿ, ಒಂದೇ ಮಾತರಂ ಅಂತ ಘೋಷಣೆ ಕೂಗಿದಾಗ, ಅದು ರಾಷ್ಟ್ರ ಧ್ವಜಾರೋಹಣ ಆದ ಸಂದರ್ಭದಲ್ಲಿ ಕಾಲೇಜ್ನಲ್ಲಿ ನಡೆಯಲ್ಲ ಅಂತಾರಂತೆ ಪ್ರಿನ್ಸಿಪಲ್. ಯಾವ ಸೀಮೆ ಪ್ರಿನ್ಸಿಪಾಲ್ ರೀ ಇವರೆಲ್ಲ? ಇದು ಸಮುದಾಯಕ್ಕೆ ನೋಡಿ, ದೇಶಕ್ಕಿಂತ ಯಾವ ಧರ್ಮ ಯಾವ ಜಾತಿ ಮೇಲಿಲ್ಲ. ಒಂದು ಧಾರ್ಮಿಕ ಸಮುದಾಯ ಎದ್ರೇನು ಯಾವ್ದ್ರಿ ದೇಶ ಪ್ರೇಮ ಇಲ್ದಿರೋ ಧಾರ್ಮಿಕ ಸಂಸ್ಥೆ ಎಲ್ಲ ಬಾಗ್ಲಾಕ್ಬೇಕು, ಮುಚ್ಚಾಕಬೇಕು, ಭಯ ಬೀಳಿಸುತ್ತೆ. ದೇಶಭಕ್ತಿ ಇಲ್ಲದ ಧಾರ್ಮಿಕ ಯಾವ ಸಮುದಾಯ ಇರ್ಬೋದು, ಯಾವ ಶಾಲಾ ಕಾಲೇಜುಗಳಿದ್ರು ಕೂಡ ಅದನ್ನ ಬಂದ್ ಮಾಡಬೇಕು. ನಾವು ಈ ಹಿಂದೆ ಗಮನಿಸಿದ್ವಿ, ದೆಹಲಿ ಕೋಟೆಯಲ್ಲಿ ಯಾವಾಗ ಬ್ಲಾಸ್ಟ್ ಆಗುತ್ತಲ್ಲ ಆವರಣದಲ್ಲಿ, ಆಗ ಅಲ್ಫಾಲಾ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ಗಳಾಗಿ ಅಲ್ಲಿ ಸೇವೆ ಮಾಡ್ತಿದ್ದಂಥ ವೈದ್ಯ ವಿದ್ಯಾರ್ಥಿಗಳು ಎಂತೆಂಥ ಖತರ್ನಾಕು ಕಚಡ ಕೆಲಸಗಳು ಮಾಡಿದ್ರು ಅಂತ. ಅದೇ ನಿಟ್ಟಿನಲ್ಲಿ ಇಲ್ಲಾಗ್ತಿರೋದು ಅಷ್ಟೇ. ಪ್ರಿನ್ಸಿಪಾಲ್ ದೇಶ ಪ್ರೇಮ, ವಿದ್ಯಾರ್ಥಿಗಳಿಗೆ ಶಿಕ್ಷಣೆಯನ್ನ ಕೊಡಬೇಕು. ಇವತ್ತು ಜನ ಚೀ ಥೂ ಅಂತ ಉಗಿಸ್ಕೊಳ್ತಿದ್ದಾನೆ ಈ ಅಬ್ದುಲ್ ಹಕೀಮ್ ಆತ. ಹೇಳಬೇಡಿ ಅಂತಾನಂತೆ ಆತ. ಇಲ್ಲೆಲ್ಲ ನಡೆಯಲ್ಲ ಅಂತೇಳಿ ದೇಶದ ಪ್ರೇಮ,
ದೇಶ ವಿರೋಧಿ ಹೇಳಿಕೆ ಕೊಡ್ತಾ ಇಲ್ಲ. ದೇಶದ ಪ್ರೀತಿಯಿಂದ ಸ್ವತಂತ್ರೋತ್ಸವದ ದಿನದಂದು ಇಂಥ ಹೇಳಿಕೆಗಳನ್ನು ಹೆಂಗೆ ಹೇಳ್ತಾರ್ರಿ? ಇವತ್ತು ಆತನ ಮೇಲೆ ಕೇಸ್ ಆಗಿದೆ. ಇಡೀ ಆ ಕಾಲೇಜ್ ಏನಿದೆಯಲ್ಲ, ಆಡಳಿತ ಸಂಸ್ಥೆ ಬೀಗ ಹಾಕಿ ಕಳಿಸ್ಬೇಕು. ಇನ್ಯಾವತ್ತೂ ಕೂಡ ತೆಗಿಬಾರ್ದು ಇಂಥ ಶಿಕ್ಷಣ ಸಂಸ್ಥೆಗಳೆಲ್ಲ. ಚಿಟುಗುಪ್ಪದಲ್ಲಿದೆ, ನಮ್ಮ ರಾಜ್ಯದಲ್ಲಿ ಇಂಥ ಘಟನೆ ಆಗಿದೆ ಅಂತ ಹೇಳೋದಕ್ಕೆ ನೋವಾಗ್ತಾ ಇದೆ. ಶಾಹೀನ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗೆ ಬೆದರಿಕೆ ಆರೋಪ ಇದೆ. ವಿದ್ಯಾರ್ಥಿಗೆ ಬೆದರಿಕೆ ಹಾಕ್ತಾರಂತೆ. ಭಾರತ್ ಮಾತಾ ಕಿ ಜೈ ಹೇಳೋದಕ್ಕೆ ವಿರೋಧ ಮಾಡಿಲ್ಲ. ಅದಾದ್ಮೇಲೆ ಬಂದಿರೋ ಸ್ಟೇಟ್ಮೆಂಟ್ಸ್ ಇವೆಲ್ಲ ನೋಡಿ. ಈ ಆರೋಪದ ಬಗ್ಗೆ ಕಾಲೇಜು ಪ್ರಿನ್ಸಿಪಾಲ್ ಅಬ್ದುಲ್ ಕೂಡ ಒಂದು ಸ್ಪಷ್ಟನೆ ಕೊಡ್ತಾರೆ. ಅವ್ರ ಆಂಗಲ್ ಅಲ್ಲೂ ನೋಡ್ಬೇಕಾಗತ್ತೆ. ಒಂದೊಂದ್ಸಲ ನಾವು ವಿರೋಧ ಮಾಡಿಯೇ ಇಲ್ಲ ಅಂತ ಪ್ರಿನ್ಸಿಪಾಲ್ ಹೇಳ್ತಿದ್ದಾರೆ. ಈಗ ಯೂಟರ್ನ್ ಹೊಡೆದ್ಬಿಟ್ಟಿದ್ದಾರೆ. ವಿಚಾರ ಗೊತ್ತಾಯ್ತಲ್ಲ, ಯಾವಾಗಿದು ಮಿತಿ ಮೀರ್ತು ನನ್ನ ಮೇಲೆ ಬಂದ್ಬಿಡುತ್ತೆ, ಕೇಸ್ ಹಾಕ್ತಾರೆ, ಯಾವುದೋ ಒಂದು ಜೋಶಲ್ಲಿ, ಯಾರ್ದೋ ಸಪೋರ್ಟಲ್ಲಿ, ಯಾವುದೋ ಈ ತಲೆ ಕೆಟ್ಟಿರುವಂಥ ಮನಸ್ಥಿತಿಯಲ್ಲಿ ಈ ಪ್ರಿನ್ಸಿಪಾಲ್ ಹೇಳಿರುವಂಥದ್ದು. ಅದಾದ ನಂತರ ಆತ ಹೇಳ್ತಾನೆ, ನಾನು ವಿರೋಧ ಮಾಡಿಲ್ಲ, ಹಿಂಗೆಲ್ಲ ಏನು ಆಗಿಲ್ಲ ಅನ್ನೋದಾಗ ಒಂದು ಸ್ಪಷ್ಟನೆ ಕೊಡ್ತಾನೆ. ಆದರೆ ನಾವು ಇದನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನುವ ನಿಟ್ಟಿನಲ್ಲೇ ಈಗ ಆ ಭಾಗದ ಸ್ಥಳೀಯರು, ಆ ವಿದ್ಯಾರ್ಥಿಯ ಪೋಷಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಮಗ ಭಾರತ ಮಾತಾ ಕಿ ಜೈ ಎಂದಿದ್ದಕ್ಕೆ ಆತ ಬೆದರಿಕೆ ಹಾಕಿದ್ದಾನೆ, ಹೆದರಿಸಿದ್ದಾನೆ. ಅವರ ಧಾರ್ಮಿಕ ಸಂಸ್ಥೆಯ ಅಂಡರಲ್ಲಿ ಬರುವಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದು. ಈ ಶಾಹೀನ್ ಕಾಲೇಜ್ ಬರೋದು ನಮ್ಮ ಬೇರೆ ಯಾವ್ದು ಸ್ವಾಮಿ ಧರ್ಮ? ಭಾರತದಲ್ಲಿ ಭಾರತಕ್ಕಿಂತ ಮಿಗಿಲಾದಂಥ ಇವರು ದೇಶ ಪ್ರೇಮ ಹೊಂದಿರುವಂಥದ್ದು ಇಲ್ಲದೆ ಅಂತಂದರೆ ಇಂಥದ್ದು ಇರಬಾರ್ದು. ಒಟ್ಟಿನಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಮೂಲಕವಾಗಿ ಆಗ್ರಹಿಸುವುದಂತೆ, ದೇಶ ಪ್ರೇಮ ಇಲ್ಲದಂಥ ಯಾವುದೇ ಧಾರ್ಮಿಕ ಅದು ಶೈಕ್ಷಣಿಕ ಸಂಸ್ಥೆಯಾದರೂ ಕೂಡ ಈ ದೇಶದಲ್ಲಿ ಅವ್ರಿಗೆ ಜಾಗ ಇರಬಾರ್ದಷ್ಟೇ.